ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರನ್ನ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಪ್ರಕರಣದಲ್ಲಿ A1 ಐಶ್ವರ್ಯ ಜೈಲು ಪಾಲಾದ ಬೆನ್ನಲ್ಲೇ ನಟ ಧರ್ಮಗೆ ಈಗ ಢವಢವ ಶುರುವಾಗಿದೆ. ಬಂಧನದ ಭಯದಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರಂತೆ ನಟ ಧರ್ಮ. FIR ದಾಖಲಾಗ್ತಾ ಇದ್ದಂತೆ ನಟ ಧರ್ಮ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿರುವಂಥದ್ದು. ವಂಚನೆ ಕೇಸ್ನಲ್ಲಿ A3 ಆರೋಪಿಗೆ ಆಗಿದ್ದಾರೆ ನಟ ಧರ್ಮ. ನಾಳೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಧರ್ಮ ಮನೆಗೆ ನೋಟಿಸನ್ನು ಅಂಟಿಸಿ ಚಂದ್ರಲೇಔಟ್ ಪೊಲೀಸರು ಬಂದಿರುವಂತಹದ್ದು. ಪೊಲೀಸರು ನೋಟಿಸಿಗೆ ಕ್ಯಾರೆ ಅಂತ ಅಲ್ವಂತೆ ಧರ್ಮ. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನು ನೋಡಿಕೊಂಡು ಮುಂದಿನ ನಡೆಯ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಟ ಧರ್ಮ ಈ ವಂಚನೆಯ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರುವಂತಹ ಧರ್ಮ ಅವರ ಈ ಫೋನ್ ಏನಿದೆ ಅದು ಸ್ವಿಚ್ಡ್ ಆಫ್ ಆಗಿರುವಂಥದ್ದು. ಹಾಗಾಗಿ ಬಂಧನದ ಭಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದನ್ನು ಧರ್ಮ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಧರ್ಮ ಡಿಕೆ ಸುರೇಶ್ ಅವರ ಹೆಸರಿನಲ್ಲಿ ಮಾತನಾಡಿದಂತಹ ಆಡಿಯೋ ಕೂಡ ವೈರಲ್ ಆಗಿತ್ತು. ಡಿಕೆ ಸುರೇಶ್ ಹೆಸರು ಹೇಳಿಕೊಂಡು ಕೋಟಿ ಕೋಟಿ ವಂಚನೆಯ ಪ್ರಕರಣ, ಐಶ್ವರ್ಯ ವನಿತಾ ನಟ ಧರ್ಮ ನಡುವಿನ ಆಡಿಯೋ ತನಿಖೆ ಚುರುಕಾಗಿರುವಂಥದ್ದು. ಆಡಿಯೋ ಸಂಬಂಧ ದೂರುದಾರೆ ವನಿತಾ ಐತಾಳ್ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಪೊಲೀಸರು. ಐಶ್ವರ್ಯ ವನಿತಾ ನಟ ಧರ್ಮ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅದನ್ನು FSLಗೆ ಕಳುಹಿಸಿಕೊಡ್ತಾರೆ. FSLನಲ್ಲಿ ಐಶ್ವರ್ಯ ಧ್ವನಿ ಮತ್ತು ವನಿತಾ ಧ್ವನಿ ಧರ್ಮ ಧ್ವನಿಯವರನ್ನು ಐಡೆಂಟಿಫೈ ಮಾಡುವಂತಹ ಕೆಲಸ ಆಗುತ್ತೆ. ಒಂದು ವೇಳೆ ಅದರಲ್ಲಿ ಡಿಕೆ ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡಿದ್ದು ಧರ್ಮ ಅನ್ನೋದೇ ಗೊತ್ತಾದರೆ ಬಹುತೇಕ ಈ ಪ್ರಕರಣದಲ್ಲಿ ವಂಚನೆಯ ಪ್ರಕರಣದಲ್ಲಿ ನಟ ಧರ್ಮನಿಗೆ ಸಹಜವಾಗಿಯೇ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈಗ FSLಗೆ ಮೂವರ ಧ್ವನಿಯ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಕಳುಹಿಸಿಕೊಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಸದ್ಯಕ್ಕೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಒಂದು ಕಡೆ ಧರ್ಮ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿರುವಂಥದ್ದು, ಮತ್ತೊಂದು ಕಡೆ ಪೊಲೀಸರ ತನಿಖೆ ಚುರುಕಾಗಿರುವಂಥದ್ದು. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್ ಐಶ್ವರ್ಯ ಗೌಡ ಏನಿದ್ದಾಳೆ ಆಕೆ ಬರೇ ವನಿತಾ ಐತಾಳಿಗೆ ಮಾತ್ರ ಈ ತರ ವಂಚನೆ ಮಾಡಿಲ್ಲ, ಸಾಕಷ್ಟು ಜನರಿಗೂ ಕೂಡ ವಂಚನೆ ಮಾಡಿದ್ದಾಳೆ. ಆ ಸಂದರ್ಭದಲ್ಲಿ ಡಿಕೆ ಸುರೇಶ್ ಸಹೋದರಿ ನಾನು ಅಂತ ಆಕೆ ಹೇಳ್ಕೊಂಡಿರುವಂತದ್ದು. ಅದಕ್ಕೆ ಪೂರಕವಾಗಿ ನಟ ಧರ್ಮನನ್ನು ಬಳಸಿಕೊಂಡು ಡಿಕೆ ಸುರೇಶ್ ಅಂತ ಹೆಸರು ಹೇಳಿ ಅವರು ನಾನು ಡಿಕೆ ಸುರೇಶ್ ಮಾತಾಡ್ತೀನಿ ಅಂತ ಹೇಳಿ ನಟ ಧರ್ಮನ ಕಡೆಯಿಂದ ಮಾತಾಡಿಸಿ ಸಾಕಷ್ಟು ಜನರಿಗೆ ವಂಚನೆ ಮಾಡಿರುವಂತದ್ದು ಕೂಡ ನಿನ್ನೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಅದೇ ಕಾರಣಕ್ಕಾಗಿಯೇ ನಿನ್ನೆ ನೋಟಿಸ್ ನೀಡಿದ್ರು ವಿಚಾರಣೆಗೆ ಬರ್ಬೇಕು ಅಂತ. ಆದ್ರೆ ನಟ ಧರ್ಮ ಬಂದಿಲ್ಲ. ಉಳಿದಂತೆ ಐಶ್ವರ್ಯ ಗೌಡ ಮತ್ತೆ ಹರೀಶ್ ಇಬ್ರು ಕೂಡ, ಅವ್ರ ಪತಿ ಹರೀಶ್ ಇಬ್ರು ಕೂಡ ಬಂದಿದ್ರು. ಅವರನ್ನ ಈಗ ಬಂಧನ ಮಾಡ್ತಾ ಇರುವಂತದ್ದು. ಯಾವಾಗ ಬಂಧನ ಆಯ್ತು ಆಗ ನಟ ಧರ್ಮ ಬೆಂಗಳೂರಿನ ಮನೆಯಿಂದ ಎಸ್ಕೇಪ್ ಆಗಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಫೋನ್ ಮಾಡಿದ್ರೆ ಅವ್ರ ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆ. ಹಾಗಾಗಿ ಇವತ್ತು ಎರಡನೇ ನೋಟಿಸ್ ಕೂಡ ಅವ್ರ ಮನೆಗೆ ಪೊಲೀಸರು ಅಂಟಿಸಿ ಬಂದಿರುವಂತದ್ದು. ಮತ್ತೊಂದು ತಂಡ ಅವರನ್ನ ಹುಡುಕಾಟ ನಡೆಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈ ಮಧ್ಯೆ ನಟ ಧರ್ಮ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಈ ನಿರೀಕ್ಷಣಾ ಜಾಮೀನು ಸೋಮವಾರ ವಿಚಾರಣೆಗೆ ಬರಲಿದ್ದು ಅಲ್ಲಿ ಒಳಗಾಗಿ ಪೊಲೀಸರು ನಟ ಧರ್ಮನನ್ನ ಬಂಧನ ಮಾಡೋದಕ್ಕೆ ಎಲ್ಲ ರೀತಿಯ ಹುಡುಕಾಟ ನಡೆಸ್ತಾ ಇದ್ದಾರೆ. ಮತ್ತೆ ನಿನ್ನೆ ಏನು ವಿಚಾರಣೆ ನಡೀತು, ವಿಚಾರಣೆ ವೇಳೆಯಲ್ಲಿ ಇದು ಐಶ್ವರ್ಯ ಗೌಡ ಮತ್ತೆ ನಟ ಧರ್ಮ ಈ ರೀತಿ ವಂಚನೆ ಮಾಡಿರೋ ಸಂಬಂಧಪಟ್ಟ ಹಾಗೆ ದೂರುದಾರಿಯಾಗಿತ್ತು ವನಿತಾ ಐತಾಳ್ ಸುಮಾರು 10ಕ್ಕೂ ಹೆಚ್ಚು ಆಡಿಯೋಗಳನ್ನ ಪೊಲೀಸರಿಗೆ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆ ಆಡಿಯೋಗಳನ್ನ FSLಗೆ ಕಳಿಸಿ ಇವರು ಯಾರಿಗೆಲ್ಲ ಈ ರೀತಿಯಾಗಿ ವಾಯ್ಸ್ ಕಾಲಲ್ಲಿ ಮಾತಾಡಿದ್ದಾರೆ ಡಿಕೆ ಸುರೇಶ್. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಐಶ್ವರ್ಯ ಗೌಡಳ ಈ ವಂಚನೆಯ ಕಹಾನಿ ಅಗೆದಷ್ಟು ಆಳಕ್ಕೆ ಬೀಳ್ತಾ ಇರುವಂಥದ್ದು, ಬಗೆದಷ್ಟು ಹೊರ ವಿಚಾರಗಳು ಹೊರಬರ್ತಾ ಇದೆ. ಒಂದು ಕಡೆ ಈ ಪ್ರಕರಣದ A1 ಆರೋಪಿಯಾಗಿರುವಂತಹ ಐಶ್ವರ್ಯ ಗೌಡಳ ಬಂಧನ ಆಗಿರುವಂಥದ್ದು ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಸಹಜವಾಗಿಯೇ ಈ ಪ್ರಕರಣದ ಮತ್ತೊಬ್ಬ ಪ್ರಮುಖ ಆರೋಪಿಯಾಗಿರುವಂತಹ ನಟ ಧರ್ಮನಿಗೂ ಕೂಡ ಈಗಾಗಲೇ ಟೆನ್ಷನ್ ಶುರುವಾಗಿದ್ದು ಅವರು ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡಿದ್ದಾರೆ. ಮತ್ತೇನೆಲ್ಲ ಬೆಳವಣಿಗೆಗಳು ಸದ್ಯಕ್ಕಾಗುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ.